ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಯನ-i04. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇದು ನನ್ನ ಮಗಳ ಹುಟ್ಟುದಟ್ಟಿಯ ಫಂಕ್ಷನ್ ವಿಡಿಯೋ, ಅಂದರೆ ನಾರಿ ಹಟ್ಟಿ ಅಂತಾರಲ್ವ, ಆ ಫಂಕ್ಷನ್ ಮಾಡ್ತಾಯಿದ್ದೀವಿ. ಸೊ ನೋಡಿ, ಏನು ಹೇಳ್ಬೇಕಂತಿದ್ದೀನಿ ಅಂದರೆ, ಇವಾಗ ನಾವು ಮಕ್ಕಳಿಗೆ 5 ವರ್ಷ ತುಂಬಿದ ಮೇಲೆ ಈ ಫಂಕ್ಷನ್ ಮಾಡ್ತೀವಿ. ಈ ಫಂಕ್ಷನ್ ನನ್ನ ಮಗಳಿಗೆ ಹೇಗೆ ಮಾಡಿದ್ವಿ ಅಂದರೆ, 4 ವರ್ಷ ತುಂಬಿ 5ನೇ ವರ್ಷಕ್ಕೆ ಕಾಲಿಟ್ಲು ನಾವು ಅವತ್ತೇ ನಾರಿ ಹಟ್ಟಿ ಮಾಡಿದ್ವಿ. ನೋಡಿ, ಅದಿನ್ನೂ ಚಿಕ್ಕದು, ಇನ್ನೂ 4 ವರ್ಷ ತುಂಬಿ 5 ವರ್ಷಕ್ಕೆ ಇಟ್ಟಿದ್ದಾಳೆ. ನಮ್ಮಮ್ಮ ನಾನು ನೋಡಬೇಕು ಅನ್ನೋ ಆಸೆಗೆ ಬೇಗ ಮಾಡಿದ್ವಿ. ನೋಡಿ, ನಮ್ಮ ಅಪ್ಪಾಜಿಗೂ ಆವಾಗ ಹೆಲ್ತ್ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಬೇಗ ಮಾಡಿದ್ವಿ. ಅದು ಹೇಗಾಯಿತು ಅಂದರೆ, ಅದಕ್ಕೇನು ಗೊತ್ತಾಗ್ತಾಯಿಲ್ಲ. ನೋಡಿ, ದಂಡೆ ಅಂತಾರೆ, ನಮ್ಮಮ್ಮ ಹಾಕ್ತಾ ಇದ್ದಾರಲ್ಲ, ಅದೊಂದು ದಂಡೆ. ಅವಳಿಗೆ ಒಂದು ಮಗ್ಗಿನ ಜಡೆ ತೊಗೊಂಬಂದಿದ್ರು, ದಂಡೆ ತೊಗೊಂಬಂದಿದ್ರು, ಹಾರ ತೊಗೊಂಬಂದಿದ್ರು. ಅವಳು ಏನೂ ಹಾಕ್ಸ್ಕೊಳ್ಲಿಲ್ಲ. ನೋಡಿ, ಅವಳದೇನು ಆಟದ ಮೈಂಡು, ಅಂದರೆ ಆಟ ಆಡಬೇಕು, ತಿನ್ನಬೇಕು ಅನ್ನೋ ಮೈಂಡ್ ಸೆಟ್ ಅಷ್ಟೇ ಅವ್ರದ್ದು. ಪಾಪ ಅವಳು ಏನು ಮಾಡ್ತಾಯಿದ್ದಾಳೆ ಅಂದರೆ, ಚಾಕ್ಲೇಟ್ ತಿಂತಿದ್ದಾಳೆ. ನೋಡಿ, ಏನು ಹೂನಾರ ಹಾಕ್ಸ್ಕೊಳ್ಲಿಲ್ಲ, ಒಂದು ದಂಡೆ ಹಾಕ್ಸ್ಕೊಳ್ಲಿಲ್ಲ. ನೋಡಿ ಹೇಗೆ ಕೂತ್ಕೊಂಡಿದ್ದಾಳೆ ಅವಳು. ನಮ್ಮಮ್ಮ ಆರತಿ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಅವರು, ನನ್ನ ತಂಗಿ, ಅತ್ತೆ ಅವರು ಎಲ್ಲರೂ ಆರತಿ ಮಾಡಿ ನಮ್ಮಮ್ಮ ತಂದಿರೋ ನಮ್ಮಮ್ಮ ತಂದಿರೋ ಸಾಮಾನು, ಅಂದರೆ ಕರ್ಜಿಕಾಯಿ, ಹೂವು, ಹಣ್ಣು, ಬಳೆ, ಸೀರೆ ಎಲ್ಲ ಅವಳಿಗೆ ಉಡಿ ಮಾಡಿ ಎಲ್ಲರೂ ಆರತಿ ಮಾಡ್ತಾಯಿದ್ದೀವಿ. ಎಲ್ಲರೂ ಆರತಿ ಮಾಡಿ, ಇವಾಗ ನೋಡಿ, ಹೇಗಂದರೆ ಮಕ್ಕಳಿಗೆ ನಾವು ಒಂದು ಸ್ವಲ್ಪ 5 ವರ್ಷ ತುಂಬಬೇಕಾದ್ರೆ ತುಂಬಿ ಇನ್ನೇನು 6 ವರ್ಷಕ್ಕೆ ಬೀಳುತ್ತೆ ಅನ್ಬೇಕಾದ್ರೆ ನಾವು ಇದನ್ನು ಮಾಡಬೇಕು. ಆವಾಗ ಸ್ವಲ್ಪ ಆದರೂ ಮೆಚುರಿಟಿ ಬಂದಿರುತ್ತೆ ಅವ್ರಿಗೆ. ನಾನೇನು ಮಾಡಿಬಿಟ್ಟೆ, ಸ್ಟಾರ್ಟಿಂಗೇ ಮಾಡಿದೆ. ಅವ್ಳಿಗೇನು 4 ಕಂಪ್ಲೀಟ್ ಆಗಿತ್ತು ಆವತ್ತಿನ ದಿನಕ್ಕೆ ಅಷ್ಟೇ. ಸೊ ನಾನು ಬೇಗ ಮಾಡಿದೆ. ಅವಳಿಗೆ ಏನೂ ಅರ್ಥನೇ ಆಗ್ತಾ ಇರಲಿಲ್ಲ, ನಾವು ಏನು ಮಾಡ್ತಿದ್ದೀವಿ ಅನ್ನೋದೇ ಪಾಪ ಅದಕ್ಕೆ ಅರ್ಥ ಆಗ್ತಾಯಿರಲಿಲ್ಲ. ಆ್ಯಕ್ಚುಲಿ ನಾವು ಏನಕ್ಕೆ ಬೇಗ ಮಾಡಿದೆ ಅಂದರೆ, ನಮ್ಮ ಅಪ್ಪಾಜಿಗೆ ಹೆಲ್ತ್ ಇಶ್ಯೂ ಇತ್ತು. ಸೊ ನಾವು ಗ್ರ್ಯಾಂಡಾಗೂ ಮಾಡಲಿಲ್ಲ, ಮನೇಲಿ ಸಿಂಪಲಾಗಿ ಮಾಡಿದ್ವಿ. ಯಾರನ್ನೂ ಕರೀಲಿಲ್ಲ, ಅಕ್ಕಪಕ್ಕದವ್ರನ್ನೂ ಕರೆದಿಲ್ಲ. ಜಸ್ಟ್ ನನ್ನ ತಂಗಿ, ನಮ್ಮ ಅಪ್ಪ, ಅವ್ರ ಮನೆಯವರು ಅಷ್ಟೇ ನಾವು ಮಾಡಿದ್ದು. ಇದು ಆ್ಯಕ್ಚುಲಿ ನಾವು ಸ್ವಲ್ಪ 5 ವರ್ಷ 5 ವರ್ಷ ತುಂಬಿ 6 ವರ್ಷಕ್ಕೆ ಬೀಳ್ಬೇಕು ಅನ್ಬೇಕಾದ್ರೆ ನಾವು ಮಾಡಬೇಕು. ನೋಡಿ ಹೇಗೆ ಕೂತ್ಕೊಂಡಿದ್ದಾಳೆ, ಬಡ್ಡಿ ಬಂಗಾರಮ್ಮ ಥರ. ಅವ್ರ ಅಪ್ಪಾಜಿ ಆರತಿ ಮಾಡೋದಕ್ಕೆ ಬಂದರು. ಅವರು ಅವಳಿಗೆ ಹೂನಾರ ಹಾಕೋದಕ್ಕೆ ಟ್ರೈ ಮಾಡಿದ್ರು, ಹಾಕ್ಸ್ಕೊತಾಳೇನೋ ಅಂತಂದು. ನೋಡಿ ಹೇಗೆ ಕೂತ್ಕೊಂಡಿದ್ದಾಳೆ ಅವಳು, ತಲೆ ಸಮೇತನೂ ಎತ್ತಂಗಿಲ್ಲ, ಸಿಟ್ಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ, ನಂಗೆ ತಿನ್ನಕ್ಕೆ ಬೇಕು ಅಂತಂದು. ನೋಡಿ, ಹಾರ ಹಾಕ್ತಿದ್ದಾರೆ. ಅವಳು ಹಾಕ್ಸ್ಕೊಳಲ್ಲ ಅಂದರೆ ಹಾಕ್ಸ್ಕೊಳಲ್ಲ. ನೋಡಿ, ಟ್ರೈ ಮಾಡ್ತಿದ್ದಾರೆ ಹಾಕ್ಸೋಕೆ. ಪಾಪ ಅದಕ್ಕೆ ಏನು ಗೊತ್ತಾಗುತ್ತೆ ಅಲ್ವಾ. ಸೊ ನನಗೆ ಈ ಫಂಕ್ಷನ್ ಮುಗಿದ್ಮೇಲೆ ಅನಿಸ್ತು, ಇಷ್ಟು ಬೇಗ ಮಾಡಬಾರ್ದಾಯ್ತಲ್ವ, ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಅಂತ. ಬಟ್ ಸ್ಯಾಟಿಸ್ಫೈ ಇದೆ. ನಮ್ಮಮ್ಮ ಖುಷಿ ಅಲ್ವಾ, ನಮ್ಮಮ್ಮಗೆ ಖುಷಿ ಆಯಿತು ಅಂತ ನಾವು ಮಾಡಿದ್ವಿ. ಆ್ಯಕ್ಚುಲಿ ಅಮ್ಮ ಅವಳಿಗೆ ಅಂತ ಕಿವಿ ಓಲೆ, ಬೆಳ್ಳಿ ತಟ್ಟೆ ಎಲ್ಲ ತೊಗೊಂಬಂದಿದ್ದು, ಎಷ್ಟೊಂದು ಐಟಮ್ಸ್ ತೊಗೊಂಬಂದಿದ್ರು ತಿನ್ನೋದಕ್ಕೆ. ಅವಳಿಗೆ ಗಿಫ್ಟಾಗಿ ಇಯರಿಂಗ್ಸು, ಬೆಳ್ಳಿ ತಟ್ಟೆ, ಊಟ ಮಾಡೋದಕ್ಕೆ ಬೆಳ್ಳಿ ತಟ್ಟೆ ಒಂದು ತೊಗೊಂಬಂದಿದ್ರು. ಅವರಪ್ಪ ನಾನು ಸೇರಿಬಿಟ್ಟು, ಅವ್ರ ಅಪ್ಪಾಜಿ ನಾನು ಸೇರಿ ಅವಳಿಗೆ ಆರತಿ ಮಾಡಿದ್ವಿ. ನೋಡಿ, ಅವಳ ಮುಖನೇ ಎತ್ತುತ್ತಿಲ್ಲ, ಎಷ್ಟಂದ್ರೂ ಅವಳಿಗೆ ಜಡೆ ಹಾಕಿದ್ವಿ. ಆ್ಯಕ್ಚುಲಿ ಅವಳಿಗೆ ಮೇಲೆ ತಲೆ ಎತ್ತೋದಕ್ಕೂ ಆಗ್ತಾಯಿಲ್ಲ ಪಾಪ. ಅದು ಸಣ್ಣ ಕೂದಲಿಗೆ ದೊಡ್ಡ ಮಗ್ಗಿನ ಜಡೆ ಹಾಕ್ಬಿಟ್ಟಿದ್ದೀವಿ. ಅವಳ ತಲೆನೇ ಎತ್ತಕ್ಕಾಗ್ತಾಯಿಲ್ಲ. ಸೊ ಎಲ್ಲರೂ, ಇವರು ನಾವು ಅಪ್ಪಾಜಿ, ತಂಗಿ, ಮಗ ಎಲ್ಲರೂ ಆರತಿ ಮಾಡಿದ್ವಿ. ಎಲ್ಲ ಆರತಿ ಎಲ್ಲ ಆದಮೇಲೆ ಆ್ಯಕ್ಚುಲಿ ಅವತ್ತೇ ಬರ್ಡೇ ಇತ್ತು ಅವಳದು ಅವತ್ತಿನ ಬರ್ಡೇ ಅವತ್ತೇ ಬರ್ಡೇ ಇರೋದ್ರಿಂದ ಅವಳಿಗೆ ಅವತ್ತೇ ನಮ್ಮಮ್ಮ ಫಂಕ್ಷನ್ ಇಟ್ಕೊಂಡ್ಬಿಟ್ರು, ಓಕೆ ಅಂತಂದು. ಸೊ ಇವಾಗ ಅದು ನನ್ನ ತಂಗಿಯವ್ರ ಅತ್ತೆ, ಅವ್ರ ಅಣ್ಣ, ಅಂದರೆ ನನ್ನ ತಂಗಿ ಅತ್ತೆ, ಅಣ್ಣ ಎಲ್ಲರೂ ಬಂದಿದ್ರು ಅವತ್ತು. ಕೋಇನ್ಸಿಡೆನ್ಸ್ ಆಗಿ ಅವ್ರು ಬಂದಿದ್ದರು. ಸೊ ಎಲ್ಲರೂ ನೋಡ್ರಿ ಅವಳು ಹೇಗೆ ಕುತ್ಕೊಂಡಿದ್ದಾಳೆ ಅಂತಂದು. ನಮ್ಮ ಅಪ್ಪಾಜಿ ತಂಗಿ ಹಸ್ಬೆಂಡ್ ಅವರು ಇವಾಗಿಲ್ಲ ಆ್ಯಕ್ಚುಲಿ. ಇವಾಗ ನನ್ನ ತಂಗಿ ಹಸ್ಬೆಂಡು, ಅವ್ರ ಮಗಳು ಲಿನಿಕ್ಷಾ, ಹನಿಕ್ಷಾ ಕ್ಲೋಸ್ ಫ್ರೆಂಡ್, ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ ಅವರು. ಒಬ್ಬರು ಆದಮೇಲೆ ಅವಳಿಗೆ ಕೇಕ್ ಕಟ್ ಮಾಡಿಸಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.